ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಡೇ 2 ಪಾರ್ಟ್ 3. ನಾವು ಕಾಂಡ್ಲಾವನ ನೋಡಿಕೊಂಡು ಯಾನ ಸೈಡ್ ಹೊರಟ್ವಿ. ಕಾಂಡ್ಲಾವನದಿಂದ ಯಾನಾಗಿ 40+ ಕಿಲೋಮೀಟರ್ ಇದೆ. 1.5 ಅವರ್ ಕೂಡ ಜರ್ನಿ ಆಗುತ್ತೆ. ಎಲ್ಲಿ ನೋಡಿದ್ರು ಗ್ರೀನರಿ, ಹರಿಯುವ ಚಿಕ್ಕ ಚಿಕ್ಕ ಹಳ್ಳಗಳು. ಸೊ ನಿಮ್ಮ ಜರ್ನಿ ಎಲ್ಲೂ ಬೋರ್ ಆಗಲ್ಲ. ನಾವು ಕೂಡ ಯಾನ ರೀಚ್ ಆದ್ವಿ. ಎಂಟ್ರೆನ್ಸ್ ಫೀ ಅಂತ ಪರ್ ಹೆಡ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮೇಲ್ಗಡೆ ದೇವಸ್ಥಾನ ರೀಚ್ ಆದಮೇಲೆ ಅಲ್ಲೂ ಕೂಡ 10 ರೂಪೀಸ್ ಚಾರ್ಜ್ ಮಾಡ್ತಾರೆ, ಗುಹೆ ಎಂಟ್ರೆನ್ಸ್ ಅಂತ. ಅಷ್ಟು ಬಿಟ್ಟರೆ ಬೇರೆ ಏನು ಚಾರ್ಜಸ್ ಇಲ್ಲ. ನಾವು ಕೂಡ ಫೈನಲಿ ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟ ಹತ್ತಲಿಕ್ಕೆ ನಾವು 30 to 45 ಮಿನಿಟ್ಸ್ ತೊಗೊಂಡ್ವಿ. ಬಿಕಾಸ್ ಏನಂದರೆ ಅದು ಕಲ್ ರೋಡ್ ಇದರಿಂದ ಸ್ವಲ್ಪ ಟೈಮ್ ಆಯಿತು. ನಾವು ಕೂಡ ನಿಧಾನಕ್ಕೆ ನಡ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ವಿ. ಮತ್ತು ಮಧ್ಯದಲ್ಲಿ ಅಲ್ಲಿ ವುಡನ್ ಚೇರ್ಸ್ಗಳು ಹಾಕಿದ್ದಾರೆ. ಆ ವುಡನ್ ಚೇರ್ಸ್ ಮೇಲೆ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ನಾವು ಕೂಡ ಆಗಾಗ ರೆಸ್ಟ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಏನಂದರೆ ಅಲ್ಲಿ ಗೌರ್ಮೆಂಟ್ ಅವರು ಕೆಲವೊಂದು ಸ್ಟೇಟ್ಮೆಂಟ್ಸ್ ಹಾಕಿದ್ರು. ಬ್ಲೂ ಕಲರ್ ಬೋರ್ಡ್ ಮೇಲೆ ಕೆಲವೊಂದು ಸ್ಟೇಟ್ಮೆಂಟ್ಸ್ ಹಾಕಿದ್ರು. ಕಾಡು ಬೆಳೆಸಿ, ಮರ ಉಳಿಸಿ ಅಂತ ಈ ಥರ ತುಂಬ ಸ್ಟೇಟ್ಮೆಂಟ್ಸ್ ಹಾಕಿದ್ರು. ಅದೆಲ್ಲ ನಾನು ಕ್ಯಾಪ್ಚರ್ ಮಾಡಿಲ್ಲ. ಬಿಕಾಸ್ ಏನಂದರೆ ಹತ್ಕೊಂಡು ಹೋಗೋಷ್ಟರಲ್ಲೇ ತುಂಬ ಟಯರ್ಡ್ ಆಗ್ತಾಯಿತ್ತು. ಸೊ ವಿಡಿಯೋಸ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಸೊ ಅದಕ್ಕೆ ನಾನು ಅದೆಲ್ಲ ಕ್ಯಾಪ್ಚರ್ ಮಾಡಿಲ್ಲ. ಬಟ್ ಆ ಸ್ಟೇಟ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ವ್ಯಾಲ್ಯೂ ಇತ್ತು ಅದರಲ್ಲಿ. ಹೀಗೆ ಫೈನಲಿ ನಾವು ಹೀಗೆ ಹತ್ಕೊಂಡು ಹೋಗ್ಬೇಕಾದ್ರೆ ನೀರು ಕೂಡ ಕಾಣಿಸ್ತು. ಮಕ್ಕಳೆಲ್ಲ ಸ್ವಲ್ಪ ನೀರಲ್ಲಿ ಇಳಿದ್ರು, ಆಟ ಆಡಿದ್ರು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು. ಹರಿಯೋ ನೀರು ಕಂಡ್ರೆ ಯಾರಿಗೆ ಇಷ್ಟ ಆಗಲ್ಲ. ಸೊ ಮಕ್ಕಳಿಗಂದರೆ ಫಸ್ಟ್ ಆಫ್ ಆಲ್ ಅವರಿಗೆ ನೀರಂದರೆ ತುಂಬ ಇಷ್ಟ. ಎಲ್ಲರೂ ಸ್ವಲ್ಪ ಹೊತ್ತು ಆ ನೀರಲ್ಲಿ ಇಳಿದು ಎಲ್ಲ ಆಟ ಆಡಿಕೊಂಡು ನೆಕ್ಸ್ಟ್ ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಬಟ್ ಇಲ್ಲಿವರೆಗೂ ನಾವು ಏನು ಹತ್ಕೊಂಡು ಬಂದ್ವೋ ಅದು ಏನೂ ಅಲ್ಲ, ಅದೇನು ಸ್ಟ್ರೆಸ್ಸೇ ಅಲ್ಲ ಹೇಳಬೇಕಂದ್ರೆ. ಇನ್ನು ಮುಂದೆ ಹತ್ತುತ್ತೀವಲ್ವ, ಸೊ ಅದು ಕೂಡ ಸ್ಟ್ರೆಸ್ ಆ್ಯಕ್ಚುಲಿ. ಯಾಕಂದರೆ ಇಲ್ಲಿವರೆಗೂ ನಾವು ಹೋಗಿದ್ದು ಬರೀ ನಡ್ಕೊಂಡು ಹೋಗಿದ್ದು. ಬಟ್ ಇನ್ನು ಮುಂದೆ ಹೋಗ್ತೀವಲ್ಲ, ಮೆಟ್ಲು ಹತ್ತಬೇಕಾಯ್ತು. ಮೆಟ್ಲು ಹತ್ತೋದು ಇದೆಯಲ್ಲ, ಅದು ನಮಗೆ ಆ್ಯಕ್ಚುಲಾಗಿ ಸ್ವಲ್ಪ ಕಾಲು ನೋವು ಬಂದಿದ್ದು, ಮಂಡಿ ನೋವು ಬಂದಿದ್ದು ಅಲ್ಲಿ. ಮತ್ತು ಅಲ್ಲಿ ಒಂದು ಮಧ್ಯದಲ್ಲಿ ಹೋಗಬೇಕಾದ್ರೆ ಮಳೆ ಕೂಡ ಬಂತು. ಮಳೆ ಬಂದಾಗ ಅಷ್ಟಲ್ಲಿ ನಾವು ಆಲ್ಮೋಸ್ಟ್ ಗಣೇಶನ ದೇವಸ್ಥಾನ ಹತ್ರ ರೀಚ್ ಆದ್ವಿ. ಸೊ ಆ ಟೈಮಲ್ಲಿ ಮಳೆ ಬಂದಾಗ ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ಬೇಗನೆ ಮಳೆ ನಿಲ್ತು. ತುಂಬ ಜಾಸ್ತಿ ಹೊತ್ತೇನು ಮಳೆ ಬರಲಿಲ್ಲ. ಸೊ ಬೇಗ ಮಳೆ ನಿಲ್ತು. ನೆಕ್ಸ್ಟ್ ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಫೈನಲಿ ನಾವು ಮೇಲ್ಗಡೆ ದೇವಸ್ಥಾನ ರೀಚ್ ಆದ್ವಿ. ದೇವಸ್ಥಾನ ರೀಚ್ ಆದಮೇಲೆ ನಾವು ದೇವ್ರು ಕೂಡ ದರ್ಶನ ಮಾಡಿದ್ವಿ. ದೇವರು ಬಂದುಬಿಟ್ಟು ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನ ಅಂತ. ಸೊ ದೇವ್ರ ದರ್ಶನ ಎಲ್ಲ ಮಾಡಿ ನಾವು ಅಲ್ಲಿ ಫಿಲ್ಟ್ರಲ್ಲಿ ನೀರು ಇಟ್ಟಿದ್ರು. ನೀರು ಕುಡಿದ್ವಿ. ನೀರು ಕುಡ್ದಿದ ತಕ್ಷಣ ನಮಗಾಗಿದ್ದ ಸ್ಟ್ರೆಸ್ ಎಲ್ಲ ಹೊರಟೋಯ್ತು. ಎಲ್ಲ ಮಂಗಮಯ ಅಂತ ಹೇಳ್ತಾರೆ, ಮಂಗಮಯ ಆಯಿತು. ಅಷ್ಟು ಚೆನ್ನಾಗಿತ್ತು ನೀರು. ಎಲ್ಲೇ ಹೋದರೂ ಆ ಜಾಗದ ನೀರು ಕುಡಿಬೇಕು. ಆವಾಗಲೇ ನಮಗೆ ಒಂಥರ ಅಲ್ಲಿದ್ದ ನಾವು ಆವಾಗ ಹತ್ತಿ ಇಳಿದ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಸೊ ಅದು ಕೂಡ ನೀರು ಕುಡಿದ್ವಿ ನಾವು. ನೆಕ್ಸ್ಟು ನಾವು ಹಾಗೆ ಅಲ್ಲಿ ಕಾಡಂತೂ ತುಂಬ ಚೆನ್ನಾಗಿದೆ. ಎಲ್ಲಿ ನೋಡೋದು ದಟ್ಟವಾದ ಮರಗಳು, ಗ್ರೀನರಿ ತುಂಬ ಚೆನ್ನಾಗಿದೆ ಯಾಣ ಪ್ಲೇಸ್ ಮಾತ್ರ. ಮತ್ತು ಆ ಗುಹೆ ಕೂಡ ತುಂಬ ಅಷ್ಟೇ ಚೆನ್ನಾಗಿದೆ. ಗುಹೆಗಳು ಕೂಡ ದೊಡ್ಡ ದೊಡ್ಡ ಬಂಡೆಗಳು ಮತ್ತು ಕಪ್ಪು ಕಲರ್ ಬಂಡೆಗಳು ತುಂಬ ಚೆನ್ನಾಗಿದೆ ಯಾಣ. ಆಮೇಲೆ ಒಂದು ಪ್ರಾವರ್ಬ್ ಹೇಳ್ತಾರಲ್ಲ, ಏನೋ ಒಂದು ಪ್ರಾವರ್ಬ್ ಇದೆ. ಏನಂದರೆ ದುಡ್ಡಿದ್ದರೆ ಗೋಕರ್ಣಗೆ ಹೋಗಬೇಕು, ಕೊಬ್ಬು ಅಂದರೆ ಬಾಡಿಯಲ್ಲಿ ಕೊಬ್ಬಿದ್ರೆ ಯಾಣಾಗೆ ಹೋಗ್ಬೇಕು, ಅಂದರೆ ಕೊಬ್ಬು ಕರಗಿಸ್ಲಿಕ್ಕೆ ಯಾಣಾಗೆ ಹೋಗಬೇಕು ಅಂತ ಅರ್ಥ. ಸೊ ಅದು ನಿಜ ಕೂಡ. ನಂದು ಮೊಬೈಲ್ ಡಿಜಿಟಲ್ ವಾಚ್ ಹಾಕ್ಕೊಂಡಿದ್ದೆ. ಸೊ 200 ಕ್ಯಾಲೋರೀಸ್ ಬರ್ನ್ ಆಯಿತು ಅಂತ ಮೆಸೇಜ್ ಬಂತು. ಸೊ ಅದು ಕೂಡ ನಿಜಾನೇ. ಏನೂ ಡಯಟ್ ಮಾಡ್ತೇನೆ 200 ಕ್ಯಾಲೋರೀಸ್ ಬರ್ನ್ ಆಗಿದೆ. ಸೊ ಫೈನಲಿ ನಾವು ಯಾಣ ಎಲ್ಲ ನೋಡಿದ್ದಾಯಿತು. ನೆಕ್ಸ್ಟು ನಮ್ಮದು ಜರ್ನಿ ಬಂದು ಗೋಕರ್ಣ ಹೋಗಬೇಕಿತ್ತು. ಗೋಕರ್ಣ ಹೋದ್ವಿ. ಗೋಕರ್ಣದಲ್ಲಿ ನಾವು ಆ್ಯಕ್ಚುಲಿ ಗೋಕರ್ಣ ಬೀಚ್ಗೆ ಹೋಗಲಿಲ್ಲ, ನಾವು ಓಮ್ ಬೀಚ್ಗೆ ಅಂತ ಹೋದ್ವಿ. ಓಮ್ ಬೀಚಲ್ಲೆಲ್ಲ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಿ 1 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರು. ನಂತರ ನಾವು ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ. ದೇವ್ರ ದರ್ಶನಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ರಶ್ ಇತ್ತು ಅಂದ್ಬಿಟ್ಟು ನಾವು ಡೈರೆಕ್ಟ್ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರ ದರ್ಶನ ಮಾಡಿದ್ವಿ. ಬಟ್ ದೇವ್ರ ದರ್ಶನ ಮಾಡಲಿಕ್ಕೆ ಬಾಯ್ಸ್ಗೆ ವೈಟ್ ಕಲರ್ ಪಂಚೆ ಕಂಪಲ್ಸರಿ ಅಂತ ಹೇಳಿದ್ರು. ಗರ್ಲ್ಸ್ಗೆಲ್ಲ ಸೀರೆ ಅಥವಾ ಚೂಡಿದಾರ್ ಅಂತ ಹೇಳಿದ್ರು. ಸೊ ನಾವೆಲ್ಲ ಜೀನ್ಸಲ್ಲಿದ್ವಿ. ಸೊ ಅದಕ್ಕೆ ನಾನು 100 ರೂಪೀಸ್ ಕೊಟ್ಟು ಅಲ್ಲಿ ಒಂದು ವೈಟ್ ಕಲರ್ ಪಂಚೆ ತೊಗೊಂಡೆ. ಸೊ ಅದನ್ನು ಉಟ್ಕೊಂಡು ದೇವ್ರ ದರ್ಶನ ಮಾಡಿದೆ. ಹಾಗೆ ಎಲ್ಲರೂ ಹಾಗೆ ಮಾಡಿದ್ವಿ. ಬಿಕಾಸ್ ಏನಂದರೆ ಇಷ್ಟು ದೂರದಿಂದ ನಾವು ಹೋಗಿಬಿಟ್ಟು ದೇವ್ರ ದರ್ಶನ ಆಗಿಲ್ಲ ಅಂದರೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಎಲ್ಲರೂ ಏನು ಮಾಡಿದ್ವಿ, ಒಂದೇ ಪಂಚೆ ಹೋಗೋದು, ದೇವ್ರ ದರ್ಶನ ಮಾಡೋದು, ಬರೋದು, ನೆಕ್ಸ್ಟ್ ಇನ್ನೊಬ್ರು ಹೋಗೋದು, ದೇವ್ರ ದರ್ಶನ ಮಾಡಿ ಬರೋದು, ಈ ಥರ ಹೀಗೆ ಮಾಡಿದ್ವಿ. ಅಟ್ಲೀಸ್ಟ್ ನಮಗೆ ನೆಮ್ಮದಿ ಆಯಿತು. ಯಾಕಂದರೆ ಇಷ್ಟು ದೂರ ಹೋಗಿ ನಾವು ದೇವ್ರ ದರ್ಶನ ಮಾಡಿಲ್ಲ ಅಂದರೆ ತುಂಬ ಬೇಜಾರಾಗಿರೋದು. ಫೈನಲಿ ದೇವ್ರ ದರ್ಶನ ಕೂಡ ಆಯಿತು. ಸೊ ನಮಗೆ ಇಲ್ಲಿ ಅವತ್ತಿಂದ ಟ್ರಿಪ್ಪು ಏನೇನು ನಾವು ಪ್ಲ್ಯಾನ್ ಮಾಡಿದ್ವಿ ಅದೆಲ್ಲ ಮುಗೀತು. ಸೊ ನೆಕ್ಸ್ಟು ನಾವು ರೂಮ್ ಕಡೆ ಅಂತ ಹೊರಟ್ವಿ. ರೂಮ್ ಕಡೆ ಹೋಗಬೇಕಾದ್ರೆ ಅಲ್ಲಿ ಬಿಸಿ ಬಿಸಿಯಾಗಿ ಫಿಶ್ ಫ್ರೈ ಮಾಡ್ತಿದ್ರು ಗೋಕರ್ಣದಲ್ಲಿ. ಸೊ ಅದು ಕೂಡ ಫಿಶ್ ಫ್ರೈ 100 ರೂಪೀಸ್ ಅಂತ ಇತ್ತು. ನಾವು ತೊಗೊಂಡಿದ್ದು ಫಿಶ್ ಬಂದು ಬಾಂಗ್ಲಾ ಫಿಶ್ ಅಂತ. ಸೊ ಅದು ಫಿಶ್ ಫ್ರೈ ತಿಂದ್ವಿ. ಸೊ ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿತ್ತು ಫಿಶ್ ಫ್ರೈ. ಸೊ ಅದು ಕೂಡ ತಿಂದ್ಕೊಂಡು ನೆಕ್ಸ್ಟು ನಾವು ಹೋಗಬೇಕಾದ್ರೆ ಹೆವಿ ಮಳೆ. ಆ ಮಳೆ ಹೆವಿ ಮಳೆ ಅಂದರೆ ಹೆವಿ ಮಳೆ. ಸೊ ಹಾಗೆ ಫೈನಲಿ ನಾವು ಕುಮಟಾದಲ್ಲಿ ಆ್ಯಕ್ಚುಲಿ ರೂಮ್ ಬುಕ್ ಮಾಡಿದ್ದು.
ಸೊ ಅಲ್ಲೋಗಿ ನಾವು ನೈಟ್ ಸ್ಟೇ ಮಾಡ್ತೀವಿ. ಸೊ ಇಲ್ಲಿಗೆ ನಮ್ಮ ಸೆಕೆಂಡ್ ಡೇ ಟ್ರಿಪ್ ಮುಗ್ದಿದೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.